ಸಿಎಚ್ಜಿ ಎಜುಕೇಷನ್ ಅಕಾಡೆಮಿ ಟ್ಯೂಷನ್ ಸೆಂಟರ್ ಉದ್ಘಾಟನಾ ಸಮಾರಂಭ. ಸಿಎಚ್ಜಿ ಎಜುಕೇಷನ್ ಅಕಾಡೆಮಿ ಟ್ಯೂಷನ್ ಸೆಂಟರ್ ಉದ್ಘಾಟನಾ ಸಮಾರಂಭವು ಹೆಸರುಘಟ್ಟಾದ ವಿವೇಕಾನಂದ ನಗರದಲ್ಲಿ ನಡೆಯಿತು. ಈ ಟ್ಯೂಷನ್ ಸೆಂಟರ್ ಅನ್ನು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಉದ್ಘಾಟನೆ ಮಾಡಿದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಚಿತ್ತಪ್ಪ, ಸಿಎಚ್ಜಿ ಶಿಕ್ಷಣ ಅಕಾಡೆಮಿ ಅಧ್ಯಕ್ಷರು ಡಾಕ್ಟರ್ ಎಚ್.ವಿ. ಚಿಕ್ಕಹನುಮಂತ ಗೌಡ, ಖ್ಯಾತ ವೈದ್ಯರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಅಂಜಿನಪ್ಪ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ದೊಡ್ಡಬಳ್ಳಾಪುರ ಡಾಕ್ಟರ್ ಹುಲಿಕಳ್ ನಟರಾಜ್, ರಿಜಿಸ್ಟರ್ ಮೌಲ್ಯಮಾಪನ ಮಂಡ್ಯ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಜಿವಿ ವೆಂಕಟರಮಣಪ್ಪ, ಮಂಡ್ಯ ವಿಶ್ವವಿದ್ಯಾನಿಲಯದ ನಾಗರಾಜಗೌಡ, ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ರಂಜಿನಿ, ಉಪಾಧ್ಯಕ್ಷರಾದ ಶಿವಾನಂದ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಟಿಆರ್ ಲಕ್ಷ್ಮೀನಾರಾಯಣ್ ಭಾಗವಹಿಸಿದ್ದರು. ಶಿಕ್ಷಣ ಅನ್ನೋದು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಶಿಕ್ಷಣ ಬದುಕುವ ಶಿಕ್ಷಣ ಆಗಬೇಕು, ಜೀವನದ ಕೌಶಲ್ಯವನ್ನು ರೂಪಿಸುವ ಶಿಕ್ಷಣ ಆಗಬೇಕು. ಶಿಕ್ಷಣಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾಯಿಯೂ ಕೂಡ ಬಂತು ನನ್ನ ಭಾಷಣ ಕೇಳಕ್ಕೆ. ನಿಮಗೆ ಮಕ್ಕಳಿಗೆ ನಗುವ ಗುಣ ಇದೆ. ಶಿಕ್ಷಣ ನಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ರೂಪಿಸಬೇಕಾಗಿದೆ. ಇವತ್ತು ಶಿಕ್ಷಣ ಎತ್ತ ಮಾರುಕಟ್ಟೆಯ ಸರಕಾಗಿದೆ. ಶಿಕ್ಷಣ ಎಲ್ಲೋಗಿದೆ? ಇವತ್ತು ಉಳ್ಳವರ ಸ್ವತ್ತು ಆಗಿದೆ. ಮೊದಲು ಗುರುಕುಲ ಇತ್ತು. ದಿಕ್ಕಾಲಾದ್ಯ ನವಚಿನ್ನ ಅನಂತ ಚಿನ್ನಾರ್ಥ ಮೂರ್ತಯೇ ಸ್ವಾನುಭೂತೇಕ ಮಾನಾಯ ನಮ ಶಾಂತಾಯ ತೇಜಸ್ವಿ. ಎಂತ ವರ್ಡಿತ್ತು. ಇವತ್ತು ಆ ವರ್ಡ್ ಹೇಳಲಿಕ್ಕೆ ನಾವು 50 PhD ಬರ್ಕೊಂಡಿದ್ದೀವಿ, ಆದರೆ ನಮಗೆ ಬಿಹೇವಿಯರ್ ಇಲ್ಲ, ಆಟಿಟ್ಯೂಡ್ ಇಲ್ಲ, ಕ್ಯಾರೆಕ್ಟರ್ ಇಲ್ಲ. ಶಿಕ್ಷಣ ತಗೊಂಡು ಏನಾಗಬೇಕಾಗಿದೆ? ಆ ಶಿಕ್ಷಣ ಏನಾಗಬೇಕಾಗಿದೆ? ನಮ್ಮ ಬದುಕನ್ನು ರೂಪಿಸಬೇಕಾಗಿದೆ. ಈ ಜಗತ್ತನ್ನು ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಪ್ರೀತಿಸುವ ಮನೋಭಾವ ಕೊಡಬೇಕಾಗಿದೆ. ಈ CH ಅಲ್ಲೇ ನೋಡ್ಕೊಂಬಿಟ್ಟೆ ನಾನು. NV ಅವರ ಅಪ್ಪ ಅಮ್ಮನ ಹೆಸರಿನಲ್ಲಿ ಎಜುಕೇಷನ್ ಟ್ರಸ್ಟ್ ಮಾಡಿ CH ಅಂದ್ರೆ ಚಿಕ್ಕ ಹನುಮಂತೇಗೌಡ ಆ ಹೆಸರಿನಲ್ಲಿ ಅಕಾಡೆಮಿ ಮಾಡಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದು ಮಾರುಕಟ್ಟೆಯ ಸರ್ಕಾಗಬಾರ್ದು. ಇಡೀ ಸಮಾಜವನ್ನು ತೀಡುವ ಮನಸ್ಸುಳ್ಳ ವ್ಯಕ್ತಿಗಳನ್ನು ಈ ಸಂಸ್ಥೆ ಕೊಡಬೇಕಾಗಿದೆ. ಈ ಟ್ಯೂಷನ್ ಅನ್ನೋದು ಇದೆಯಲ್ಲ, ನಾನು SSLC ಓದಾವಾಗೆ 1970 ದೊಡ್ಡಬಳ್ಳಾಪುರದಲ್ಲಿ KRD ಮಾಸ್ಟರ್ ಅಂತಾರೆ, KR ದೊರೆಸ್ವಾಮಿ ಅವರು ಅಂತ, ಅವ್ರ ಹತ್ರ ಟ್ಯೂಷನ್ಗೆ ಹೋಗೋರು. ತಿಂಗಳಿಗೆ 10 ರೂಪಾಯಿ. ನನ್ನ ಹತ್ರ ಅದು ಕೊಡಲಿಕ್ಕೆ ಇರಲಿಲ್ಲ, ಹಂಗಾಗಿ ನಾನು ಟ್ಯೂಷನ್ಗೆ ಹೋಗ್ತಿರಲಿಲ್ಲ. ಆದರೆ ಧಾರವಾಡದಿಂದ ಬುಕ್ಸ್ ಬರೋದು, ಒಂದು ವರ್ಷಕ್ಕೆ 25 ರೂಪಾಯಿ ಕೊಟ್ಟರೆ ಅಲ್ಲಿಂದ ನೋಟ್ಸ್, ತುಂಬ ಬ್ಯೂಟಿಫುಲ್ ನೋಟ್ಸ್, ಅದನ್ನು ಓದಿ ನಾನು ಇಡೀ ತಾಲೂಕಿಗೆ ಫಸ್ಟ್ ಬಂದೆ. ಸೊ ಅದಕ್ಕೆ ಈ ಟ್ಯೂಷನ್ ಅನ್ನೋದಕ್ಕೆ ಮಹತ್ವ ಇದೆ. ಅದು ಹನುಮಂತೇಗೌಡರಿಗೆ ಗೊತ್ತು. ಬರೀ ಒಳ್ಳೆ ಶಾಲೆ ನಡೆಸೋದು ಅಷ್ಟೇ ಅಲ್ಲ, ಸಾಯಂಕಾಲ ಆದರೆ ಮಕ್ಕಳಿಗೆ, ತಂದೆ ತಾಯಿಗಳಿಗೆಲ್ಲ ನಮ್ಮ ಮಕ್ಕಳನ್ನ ಎಲ್ಲಾದರೂ ಟ್ಯೂಷನ್ಗೆ ಹಾಕೋಣ ಅನ್ನೋ ಆಸೆ ಇರುತ್ತೆ. ಆ ಆಸೆಯನ್ನು ನೆರವೇರಿಸಲಿಕ್ಕೆ ಇವತ್ತು ತಮ್ಮದೇ ಜಾಗದಲ್ಲಿ ಇಂಥ ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿ ಮಾಡ್ತಿರೋಂಥ ಹನುಮಂತೇಗೌಡರು ನಮಗೆ ಭಾಳ ವರ್ಷದಿಂದ ಗೊತ್ತಿರೋರು. ಅವರ ಸ್ನೇಹಿತರೆಲ್ಲ ಇಲ್ಲೇ ಕೂತಿದ್ದಾರೆ, ನಮ್ಮ ಸೇತುವಿಂದ ಹಿಡಿದು. ಒಳ್ಳೆಯ ಗುಣ ಅಂದರೆ ತುಂಬ ಜನ ಇಟ್ಟಿದ್ದಾರೆ ಅವರು. ಗೌಡರು ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಟ್ಯೂಷನ್ ಸೆಂಟರ್ನ ಮಾಡಿರುವಂಥದ್ದು ಭಾಳ ಅದ್ಭುತವಾದಂಥ ಒಂದು ವಿಷಯ. ಶಿಕ್ಷಣ ಸಂಸ್ಥೆ ಮಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ಆದರೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಚಿಕ್ಕಹನುಮಂತೇಗೌಡರು ಅವರ ಊರಿನಲ್ಲೇ, ಅವರ ಮನೆಯಲ್ಲೇ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಮಕ್ಕಳ ಬಾಳಿಗೆಗೆ ಬೆಳಕಾಗ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅದು ಒಂದು ಗುರುಗಳ ಸ್ಥಾನದಲ್ಲಿದ್ದು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ನಾವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದ್ದೇವೆ.
ಆ ಸ್ಪರ್ಧೆಗೆ ನಮ್ಮ ಮಕ್ಕಳನ್ನು ಒಗ್ಗಿಸುವಂಥದ್ದು ಅಂಥ ವಿದ್ಯಾವಂತರ ಬಹುಮುಖ್ಯವಾದಂಥ ಒಂದು ಕರ್ತವ್ಯ ಆಗಿದೆ. ಆ ಕರ್ತವ್ಯವನ್ನು ಜವಾಬ್ದಾರಿಯನ್ನು ಮನಗಂಡು ಡಾಕ್ಟರ್ ಚಿಕ್ಕ ಹನುಮಂತೇಗೌಡರು ಈ ಒಂದು ಟ್ಯೂಷನ್ ಸೆಂಟರ್ನ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಟೀಚರ್ಸನ್ನು ಕರೆಯುವ ಮೂಲಕ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸುವ ಒಂದು ಕಾರ್ಯವನ್ನು ಮಾಡೋರಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಇದು ಒಂದು ವಿಶೇಷ ಅನಿಸುತ್ತೆ ಎಲ್ಲರೂ. ಸಾಧಾರಣವಾಗಿ ನಾನು ಒಂದು ಖಾಸಗಿ ಶಾಲೆ ಇಟ್ಟಿದ್ದೀನಿ. ನಾನು ಶಾಲೆಯಲ್ಲಿ ಕೂತಾಗ ಹೇಳ್ತೀನಿ, ಟ್ಯೂಷನ್ಗೆ ಹೋಗ್ಬೇಡಿ, ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲೀರಿ ಅಂತ ಹೇಳ್ತೀನಿ. ಆದರೂ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಗಮನಿಸಿದ್ದೀರಿ, ನಾನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ, ಪೇರೆಂಟ್ಸ್ಗೆ ಒಂದು ಪ್ಯಾಷನ್ ಆಗಿದೆ. ಟ್ಯೂಷನ್ ಅನ್ನೋದು ಒಂದು ಪ್ಯಾಷನ್. ಸೊ ಯಾವ ಟ್ಯೂಷನಲ್ಲಿ ಓದ್ತಾನೆ ಅಂತ ಹೇಳ್ಕೊಳೋದೇ ಒಂದು ಕಾಲರ್ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಹುಡುಕಿ ಟ್ರಾಫಿಕ್ನಲ್ಲಿ ಹೋಗಿ ಜಂಜಾಟ ಮಾಡಿ ಟೈಮ್ ವ್ಯರ್ಥ ಮಾಡಿ ಏನು ಇವತ್ತು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ಈ ಭಾಗದಲ್ಲಿ ನೀವೆಲ್ಲಿ ಹುಡುಕಿದ್ರೂ ಸಿಗದಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿ ಆ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಈ ಭಾಗದ ರೂರಲ್ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಸುಸಜ್ಜಿತವಾಗಿ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಮನದಟ್ಟಾಯಿತು. ಹಾಗಾಗಿ ಇವತ್ತು ಒಂದು ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಜನಪ್ರಿಯ ಶಾಸಕರು ಆದಂಥ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ SR ವಿಶ್ವನಾಥ್ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟರು. ಹಾಗೆ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು ಹಾಗೆ ನಮ್ಮ ವೆಲ್ ವಿಷಯರಾದಂಥ ನಮ್ಮ ಹಿತೈಷಿಗಳು ಆದಂಥ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಚಿತ್ತಪ್ಪ ಸರ್ ಸಹ ಬಂದು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನನ್ನ ಎಲ್ಲ ಇತರೆ ಈ ಬಡ್ಜೆಟ್ ಶಾಲೆಯ ನನ್ನ ಸ್ನೇಹಿತರುಗಳು ಸಹ ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆ ಈ ಭಾಗದ ಪೋಷಕರು ಈಗಾಗಲೇ ಇವತ್ತೇ 10 ರಿಂದ 12 ಮಕ್ಕಳು ದಾಖಲಾತಿ ಆಗಿದ್ದಾರೆ. ಇದರದೇ ನನಗೆ ಪಾಸಿಟಿವ್ ಎನರ್ಜಿ ಇದರಿಂದಲೇ ಸ್ಟಾರ್ಟ್ ಆಗಿದೆ. ನಾನು ಖಂಡಿತ ಈ ಭಾಗದ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ತರಬೇತಿ ಕೊಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅವರೊಂದು ಸ್ಪಂದಿಸಿ ಅವರಿಗೊಂದು ಜೀವನವನ್ನು ರೂಪಿಸಿ ಈ ಭಾರತ ದೇಶದ ಸದೃಢ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾನು ಕಟ್ಟುಬದ್ಧನಾಗಿದ್ದೇನೆ. ನಿಜವಾಗಲೂ ನನಗೆ ಹೆಮ್ಮೆ ಆಗುತ್ತೆ. ಈ ಎಲ್ಲ ಆಗಮಿಸಿರ್ತಕ್ಕಂಥವ್ರು ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಏನು CC ಎಜುಕೇಷನ್ ಸೊಸೈಟಿ ಅಂತ ಓಪನ್ ಮಾಡಿದ್ದಾರೆ. ಸೊ ಅದು ಮಕ್ಕಳು ದೃಷ್ಟಿಯಿಂದ ಮತ್ತು ಈ ಹೆಸರುಘಟ್ಟ ಏರಿಯಾದಲ್ಲಿ ಇದು ಒಳ್ಳೆಯ ಹೆಸರು ಆಗುತ್ತೆ, ಜೊತೆಗೆ ಒಳ್ಳೆಯ ಅವಕಾಶ ಇಸ್ಕೊಟ್ಟಾರೆ. ಈಗ ಟೀಚರ್ ಅಂತ ಹೇಳಿ ಈ ಹುಡುಗರಿಗೆ ಮೋಟಿವೇಶನ್ ಮಾಡಿ ಒಳ್ಳೆಯ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ನನ್ನ ಆಸೆ. ಆಮೇಲೆ ಅದೇ ಥರ ಮುಂದುವರಿಯುತ್ತೆ ಅಂತ ಎಜುಕೇಷನ್ ಸಂಸ್ಥೆ ಮುಂದುವರಿಲಿ, ಆಮೇಲೆ ಇವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಒಳ್ಳೆಯದಾಗಲಿ ಅಂತ ಬಯಸುತ್ತೇನೆ. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.